ರಾಹುಲ್ ಗಾಂಧಿಯವರು ಪಾರ್ಲಿಮೆಂಟಲ್ಲಿ ಮತಗಳ್ಳತನ ನಡೆದಿದೆ ಅಂತ ಇದ್ದಾರೆ. ನಡೆದಿದೆಯೋ ನಡೆದಿಲ್ವೋ ಅದನ್ನು ಸಾಕ್ಷಿ ಸಮೇತ ಅವರು ಕೊಡೋಕ್ಕಾಗಿಲ್ಲ. ಆದರೆ ನಮ್ಮ ಮೈಸೂರು ಜಿಲ್ಲೆಯಲ್ಲಿ ಚಾಮರಾಜನಗರ ಮತ್ತು ಮೈಸೂರು ಜಿಲ್ಲೆ ವ್ಯಾಪ್ತಿ ಬರುವಂಥ ಮೈಸೂರು ಜಿಲ್ಲಾ ಸಹಕಾರ ಬ್ಯಾಂಕಿನಲ್ಲಿ ಏನೇನು ಚುನಾವಣೆ ಪ್ರಕ್ರಿಯೆಗಳು ನಡೆದಿದೆ, ಪ್ರತಿಯೊಂದು ಹಂತದಲ್ಲೂ ಮತಗಳ್ಳತನ ಅಲ್ಲ, ಮತದಾರರನ್ನೇ ಇವರು ಕದ್ದು ಬೇರೆ ರೀತಿ ಹೈಜಾಕ್ ಮಾಡಿ ಸರ್ಕಾರ ಆಡಳಿತ ಎಲ್ಲವನ್ನೂ ಸದ್ಬಳಕೆ ಮಾಡ್ಕೊಂಡು ಇವರು ಅಧಿಕಾರನ ಹಿಡಿಯುವಲ್ಲಿ ಯಶಸ್ವಿಯಾಗಿದ್ದಾರೆ ಅಂತ ಈ ಮುಖೇನ ನಾನು ಹೇಳಕ್ಕೆ ಬರ್ತಾಯಿದ್ದೀನಿ. ಯಾಕೆಂದರೆ ರಾಹುಲ್ ಗಾಂಧಿಯವರು ಅಲ್ಲಿ ಮತಗಳ್ಳತನ ಆಗಿದೆ ಅಂತ ಒಂದು ಹೋರಾಟ ಮಾಡೋ ಬದಲು ಇಲ್ಲೇ ಸಹಕಾರ ಒಂದು ಸಣ್ಣ ಬ್ಯಾಂಕಿನಲ್ಲೇ ಯಾವ ರೀತಿ ಕಾಂಗ್ರೆಸ್ಸು ಮತಗಳ್ಳತನವನ್ನು ಮಾಡಿದೆ, ಯಾವ ರೀತಿ ಮತದಾರರನ್ನು ಹೈಜಾಕ್ ಮಾಡಿದೆ, ಯಾವ್ಯಾವ ರೀತಿ ನಿಯಮಗಳನ್ನು ಉಲ್ಲಂಘನೆ ಮಾಡಿದೆ ಅಂತ ಇಲ್ಲಿಯವರೇ ಅವರ ಆತ್ಮವಿಮರ್ಶೆಯನ್ನು ಆತ್ಮಲೋಕನ ಮಾಡ್ಕೊಂಡು ಅಷ್ಟೇ ಸಾಕು. ನಮಗೆ ಕಾಂಗ್ರೆಸ್ ಸರ್ಕಾರ ಸಹಕಾರ ಕ್ಷೇತ್ರ ಅಧಿಕಾರ ದುರುಪಯೋಗ ಪಡಿಸ್ಕೊತಾ ಇದೆ. ಖಂಡಿತ 100% ಸಹಕಾರ ವ್ಯವಸ್ಥೆಯನ್ನು ಹಾಳು ಮಾಡಿ ಸರ್ಕಾರದ ವ್ಯವಸ್ಥೆಯಾಗಿ ಸಹಕಾರ ಸಂಸ್ಥೆಗಳನ್ನು ಕನ್ವರ್ಟ್ ಮಾಡ್ತಾರೆ.